ಜೊತೆ ನಾನು ಸಂಪೂರ್ಣವಾಗಿದ್ದೀನಿ. ದಿನನಿತ್ಯ ಇದೇನು ಈ ಕಾರ್ಯಕ್ರಮಕ್ಕೆ ಅಂತಲ್ಲ, ದಿನನಿತ್ಯ ವಿಶೇಷವಾಗಿ ಧರ್ಮರಾಯ ದೇವಸ್ಥಾನ ಕರಗ ಏನು ನಡೀತದೆ ಅದ್ರ ಬಗ್ಗೆ ಎಲ್ಲದರಲ್ಲೂ ಕಳೆದ 3-4 ವರ್ಷದಿಂದ ತಿಗ್ಲಾ ಸಮಾಜದ ಜೊತೆಗೆ ಕೆಲಸ ಮಾಡ್ತಾಯಿದ್ದೀನಿ. BBMPಯಿಂದ ದುಡ್ಡು ಕೊಡಿಸೋದಿರ್ಬೋದು, ಗ್ರ್ಯಾಂಟ್ ಕೊಡಿಸೋದಿರ್ಬೋದು, ಎಲ್ಲ ಮಾಡ್ತಾಯಿದ್ದೀನಿ. ಈಗ BD ಅಧ್ಯಕ್ಷನಾಗಿ ಹಸಿ ಕರಗ ಏನು ನಮ್ಮ ಸಂಪಂಗಿ ಟ್ಯಾಂಕಲ್ಲಿದೆ ಅದಕ್ಕೊಂದು 6.5 ಕೋಟಿ ಈಗ ಸ್ಯಾಂಕ್ಷನ್ ಮಾಡಿ ಅದನ್ನು ಸಂಪೂರ್ಣವಾಗಿ ನವೀಕರಣ ಮಾಡಿ ಹೊಸದಾಗಿ ಮಾಡಲಿಕ್ಕೆ ಬಹುಶಃ ದೇವ್ರ ದಯೆಯಿಂದ ಎಲ್ಲ ಸರಿ ಹೋದರೆ ಕರಗಕ್ಕಿಂತ ಮೊದಲೇ ಅದನ್ನು ಗುದ್ಲಿ ಪೂಜೆ ಮಾಡಿಸ್ತೀವಿ. ಇವೆಲ್ಲನೂ ಸಮುದಾಯಕ್ಕೋಸ್ಕರ ಮಾಡ್ತಾಯಿದ್ದೀವಿ. ನಾವು ನನ್ನ ಸಹೋದರ ಭಾಳ ಪಕ್ಷ ಅಲ್ಲ, ನಮ್ಮ ಬಾಂಧವ್ಯ ಮುಖ್ಯ. ಆಮೇಲೆ ನಾನು ಆಗಲೇ ಹೇಳಿದೆ, ಸಮುದಾಯಕ್ಕೆ ಕೆಲಸ ಮಾಡೋವಂಥ ಪಕ್ಷವನ್ನು ಗೆಲ್ಲಿಸ್ಬೇಕು. ಯಾರು ಒಳ್ಳೇದು ಮಾಡ್ತಾರೆ ಅದನ್ನು ಗುರುತಿಸ್ಬೇಕು. ಕೇವಲ ಬರೀ ಮಾತಾಡಿ ಜನರನ್ನ ಸಂತೋಷ ಪಡಿಸೋದಲ್ಲ, ಕೆಲಸ ಮಾಡುವಂಥವ್ರು. ಸೊ ಅದನ್ನು ಈ ಸಮಾಜ ಮಾಡಬೇಕು, ಮುಂದುವರಬೇಕು, ಮುಂದೆ ಬರಬೇಕು. ಅವರವರೇ ಕಾಲು ಎಳ್ಕೊಂಡು ಹಾಳಾಗಬಾರ್ದು. ಎಲ್ಲರೂ ಒಗ್ಗಟ್ಟಿಂದ ಕೆಲಸ, ಎಲ್ಲ ಸಮಾಜದಲ್ಲೂ ಇದೆ. ಇದು ಒಂದೇ ನಮ್ಮ ಸಮಾಜದಲ್ಲೂ ಇದೆ. ಕಾಲು ಎಳೆಯೋರು ಇದ್ದೇ ಇದ್ದಾರೆ, ತಳ್ಳೋರು ಇದ್ದೇ ಇರ್ತಾರೆ. ಅದನ್ನು ದಾಟಿ ಮುಂದೆ ಹೋಗುವಂಥದ್ದಾಗಬೇಕು ಅನ್ನೋದು ನನ್ನ ಉದ್ದೇಶ. ನಿಮ್ಮ BD ಅಧ್ಯಕ್ಷ ಸ್ಥಾನದಲ್ಲಿ ಏನಾದ್ರು ಇವರಿಗೆ ಜಾಗ ಕೊಟ್ಟು ನಮ್ಮ ಜಾಗ ಯಾರಿಗೆ ಬೇಕಿದ್ರು ಬಿಟ್ಕೊಡ್ತೀವಿ. ನಮ್ಮ ಜಾಗ ನಂದಲ್ಲ, ಅದು ಸರ್ಕಾರ ಕೊಟ್ಟಿರೋದು. ನನ್ನ ಹತ್ರ ಯಾವಾಗ ತಗೊಳ್ತಾರೆ, ಇನ್ನು ಯಾರಿಗೆ ಕೊಡ್ತಾರೆ ನನಗೆ ಗೊತ್ತಿಲ್ಲ. ನಾವು ಬಿಡಲೇಬೇಕು. ಇದು ಯಾವುದು ಪರ್ಮನೆಂಟ್ ಅಲ್ಲ. ಅದನ್ನ ನಾವು ಇವ್ರು ಕೇಳಿದ್ರೆ ಕೊಡ್ತೀವಿ. ಇವ್ರು ಕೇಳಬೇಕಲ್ಲ. ತಾಯಿ ಕೂಡ ಅಳೋ ಮಗುಗೆ ಹಾಲು ಕೊಡೋದು, ಇದು ನೆನ್ಪಿಟ್ಕೊಳ್ಳಿ. ಹೇಳಿದ್ರೆ ಕೊಡ್ತೀವಿ. ಎಲ್ರಿಗೂ ಯುಗಾದಿ ಮತ್ತು ರಂಜಾನ್ ಈದ್, ಎಲ್ರಿಗೂ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ಒಂದು ದಿವಸ ಬಿಟ್ಟು ಒಂದು ದಿವಸ ಬರ್ತಾ ಇದೆ. ಹಬ್ಬಗಳು ಬರುವಾಗ ಒಂದು ಬೇಜಾರು ಇದೆ, ಸಂಡೇ ಬಂದ್ಬಿಟ್ಟಿದೆ. ಎನಿವೆ ಎಲ್ರಿಗೂ ಸಮುದಾಯದ ಮುಖಂಡರಾದಂತಹ ಸುಬ್ಬಣ್ಣವರು ಅವರಿಗೂ ಕೂಡ ವಂದನೆಯನ್ನು ಅರ್ಪಿಸ್ತೇನೆ. ಮಾಜಿ ಶಾಸಕರು ಶ್ರೀ ನರೇಂದ್ರ ಬಾಬು ಅವರಿಗೂ ವಂದನೆಯನ್ನು ಅರ್ಪಿಸ್ತೇನೆ. ಸಮುದಾಯದ ಮುಖಂಡರಾದ ಅಕ್ಕ ಕುತ್ಕೊಳ್ಳಿ. ನಾವೆಲ್ಲರೂ ಒಗ್ಗೂಡಿ ಒಂದಾಗಿ ನಮಗೇನು ಬೇಕು ಅನ್ನೋದನ್ನ ತೀರ್ಮಾನ ಮಾಡಬೇಕು. ಅಧಿಕಾರದಲ್ಲಿ ಯಾರು ಬರಬೇಕು? ನಮಗೆ ಒಳ್ಳೇದು ಮಾಡೋರೇ ಬರಬೇಕು, ಕೆಟ್ಟದ್ದು ಮಾಡೋರು ಅಧಿಕಾರದಲ್ಲಿ ಯಾವತ್ತೂ ಬರಬಾರ್ದು. ಇದು ನಾನು ಇಲ್ಲಿ ಯಾರಾದ್ರೂ ಇದನ್ನು ನೀವು ಅರ್ಥ ಮಾಡಬೇಕು. ಯಾಕಂದ್ರೆ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಯಾರು ಶಾಸಕರಾಗ್ತಾರೆ, ಯಾರು ಮುಖ್ಯಮಂತ್ರಿ, ಯಾರು ತೀರ್ಮಾನ ಮಾಡ್ತಾರೆ? ನೀವು ತೀರ್ಮಾನ ಮಾಡೋದು. ಹಾಗಾಗಿ ಅಧಿಕಾರಕ್ಕೆ ಬರೋರು ನಿಮ್ಮ ಪರವಾಗಿ, ನಿಮಗಾಗಿ, ನಿಮಗೋಸ್ಕರ ಕೆಲಸ ಮಾಡೋರು ಬೇಕೇ ಹೊರತು ನಮಗೆ ಸುಮ್ಮನೆ ಚಾಕ್ಲೇಟ್ ಕೊಡೋರು ನಮಗೆ ಬೇಕಾಗಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ಇವತ್ತು ನಮ್ಮ ಸರ್ಕಾರ 5 ಗ್ಯಾರಂಟಿ ಯಾರಿಗೆ ಕೊಡ್ತಾ ಇದ್ದಾರೆ? ನಿಮಗೆ ಅಂತಾನೆ ಪ್ರತಿಯೊಬ್ಬರಿಗೆ ಸಿಗ್ತಾ ಇದೆ. ಇದರಲ್ಲಿ ಜಾತಿ ಧರ್ಮ ಇಲ್ಲ. ಯಾರು ಕಷ್ಟದಲ್ಲಿದ್ದಾರೆ, ಬೇರೆ ಪಕ್ಷದವರಿದ್ರೆ ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಇದು ರಾಜಕೀಯ ಮಾತಲ್ಲ. ಆದ್ರೆ ಸಮಾಜಕ್ಕೆ ಯಾರು ಬೇಕು? ಒಳ್ಳೆಯವ್ರು ಬೇಕು, ನಮಗೋಸ್ಕರ ಕೆಲಸ ಮಾಡೋರು ಬೇಕು. ಇದನ್ನ ನೀವು ತೀರ್ಮಾನ ಮಾಡಿ. ಹಾಗಾಗಿ ಬಂಧುಗಳೇ, ನನಗೆ ಕರೆದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಸ್ನೇಹಿತ ಸಹೋದರ ನರೇಂದ್ರ ಬಾಬು ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿ, ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಏನು ತಲೆ ಕೆಡಿಸ್ಕೋಬೇಡಿ, ಯಾರು ಇಲ್ಲ ಇದೆ ಅಂತ ಹೇಳ್ಬೇಡಿ. PR ರಮೇಶನು ಜೊತೆ ಕರ್ಕೊಂಡು ಹೋಗ್ತೀವಿ, ಸುಬ್ಬಣ್ಣನು ಕರ್ಕೊಂಡು ಹೋಗ್ತೀವಿ, ಬಾಬುನು ಕರ್ಕೊಂಡು ಹೋಗ್ತೀವಿ. ರೇವಣ್ಣ ಒಬ್ರು ಸಾಕು, ನಮಗೆ ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು, ತುಂಬಾ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಸಮುದಾಯದ ಏಳಿಗೆಗಾಗಿ, ಸಮುದಾಯದ ಒಳಿತಿಗಾಗಿ ಸದಾ ನಿಂತಿದೆ ಅಂತ ಹೇಳಿ ಮಾತನಾಡುವಂತ ಶ್ರೀ NARS ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮೊದಲೇ ಈಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ವಂದನಾರ್ಪಣೆ. Subscribe, click on the bell. Link is in description.